ಕೆಳಗಡೆ ಬರ್ರಿ, ಹೊರಗೆ ಯಾರು ನಿಂದ್ರಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಒಳಗೆ ಬರ್ರಿ. ಪ್ರಾತ ಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕೈಮೂರ್ತಿಯರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಹುಡುಗಿಯ ಶ್ರೀ ವಿಜಯಲಕ್ಷ್ಮಿ ಗ್ರಾಮೀಣ ಪತ್ ಸಂಸ್ಥೆ ಇವತ್ತು ವೃಕ್ಷಾರೋಪಣ ಪ್ರತಿಭಾವಂತರ ಪುರಸ್ಕಾರ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಪರಮ ಪೂಜ್ಯರಾದಂತಹ ಶ್ರೀ ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿ ಅವರಿಗೆ, ರಾಯಲಿಂಗೇಶ್ವರ ಸಂಸ್ಥಾನ ಮಠ ಕಕಮರಿ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ಮತ್ತೊಬ್ಬ ಪರಮ ಪೂಜ್ಯರಾದಂತಹ ತುಕಾರಾಮ್ ಬಾಬಾ ಮಹಾರಾಜ್ ಅವರಿಗೆ ಕೂಡ ನಾನು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ವೇದಿಕೆಯನ್ನು ಅಲಂಕರಿಸಿದಂತ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ವಿಲಾಸರಾವ್ ಜಗತಾಪ್ ಸಾಹೇಬ್ರೆ ಮಾಜಿ ಎಮ್ಎಲ್ಎ ಹಾಗೂ ಈಶ್ವರಪ್ಪ ರವಿ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅವರು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ಸೋಮಶೇಖರಯ್ಯ ಹಿರೇಮಠ್ ಅವರು ಕೂಡ ನಾವು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ಒಂದು ವಿಜಯಲಕ್ಷ್ಮಿ ಗ್ರಾಮೀಣ ಪತ್ ಸಂಸ್ಥೆಯ ಸಂಸ್ಥಾಪಕರಾದಂತ ಶ್ರೀ ಮಾಂತೇಶ್ ಗೌಡ್ರು ಪಾಟೀಲ್ ಸಂಸ್ಥಾಪಕರು, ವಿಜಯಲಕ್ಷ್ಮಿ ಪತ್ ಸಂಸ್ಥೆ ಹುಡುಗಿ ಅವರಿಗೆ ಸದಾಶಿವಪ್ಪನ ಆಶೀರ್ವಾದವರ ಮನೆತನಕ್ಕಿಲ್ಲ ಅಂತ ಹೇಳಿ ನಾನು ಬಡ್ಕೋತೀನಿ ಇವತ್ತು. ಅದರ ಜೊತೆಗೆ ಮೃತ್ಯುಂಜಯ ಪಾಟೀಲ್ ಚೇರ್ಮನ್ರು, ವಿಜಯಲಕ್ಷ್ಮಿ ಪತ್ ಸಂಸ್ಥೆ ಹುಡುಗಿ ಅವರಿಗೂ ಕೂಡ ಸದಾಶಿವಪ್ಪನ ಆಶೀರ್ವಾದ ಇರಲಿ ಅಂತ ಬಡ್ಕೋತೀನಿ ನಾನು. ಅದರ ಜೊತೆಗೆ ಚಂದ್ರಕಾಂತ್ ಡೊಳಿ ಸರ್ ಉಪ ಚೇರ್ಮನ್ರು, ವಿಜಯಲಕ್ಷ್ಮಿ ಪತ್ ಸಂಸ್ಥೆ ಹುಡುಗಿಯವರಿಗೂ ಕೂಡ ಸದಾಶಿವಪ್ಪನ ಆಶೀರ್ವಾದ ಬೇಡ್ಕೊಂಡು, ಅದರ ಜೊತೆಗೆ ವೇದಿಕೆ ಮೇಲೆ ಅವರಿವರೆನ್ನದೆ ಎಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆ ಅರ್ಪಿಸ್ತೇನೆ. ನಾನು ಇವತ್ತು ಈ ಒಂದು ವಿಜಯಲಕ್ಷ್ಮಿ ಗ್ರಾಮೀಣ ಪತ್ ಸಂಸ್ಥೆ ಹುಡುಗಿ ಈ ಒಂದು ಸಂಸ್ಥೆ ನಾವು ನೀವೆಲ್ಲ ಇವತ್ತು ನೋಡಕತ್ತೀವಿ ಪರಿಸ್ಥಿತಿ. ನಮ್ಮನ್ನ ಬಳಸಿಕೊಳ್ಳುವಂತ ಕೈಗಳು ಬಹಳ ಅದಾವ, ಬೆಳೆಸುವಂತ ಕೈಗಳು ಯಾವಿಲ್ಲ. ಆದ್ರೆ ಈ ಸಂಸ್ಥೆ ವಿಜಯಲಕ್ಷ್ಮಿ ಗ್ರಾಮೀಣ ಪತ್ ಸಂಸ್ಥೆ ಪ್ರತಿಯೊಂದು ಮನೆಗೂ ಕೂಡ ಒಂದು ಮಾವಿನ ಗಿಡವನ್ನ ಕೊಟ್ಟು, ನಾವೇ ಸ್ವತಃ ಬಂದು ಆ ಗಿಡವನ್ನ ನೆಟ್ಟು ನಿಮಗೆ ಆಸರಾಗಲಿ ಅಂತ ಹೇಳಿ ಈ ವಿಜಯಲಕ್ಷ್ಮಿ ಗ್ರಾಮೀಣ ಪತ್ ಸಂಸ್ಥೆ ಹುಡುಗಿ ನಮ್ಮ ಮಾಂತೇಶ್ ಗೌಡ್ರು, ಮೃತ್ಯುಂಜಯ ಗೌಡ್ರಿಗೂ ಇಂಥ ಕಾರ್ಯಕ್ರಮಗಳನ್ನ ನೀವು ಮಾಡಕತ್ತೀರಿ. ಆ ಸದಾಶಿವಪ್ಪ ಇನ್ನೂ ನಿಮ್ಗೆ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ಬೇಡ್ಕೊತೀನಿ. ಇವತ್ತ ಒಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರ, ಈ ಹುಡುಗಿ ಗ್ರಾಮದಲ್ಲಿ ಶಿಕ್ಷಣ ಹೆಂಗೈತಪ್ಪ ಅಂದ್ರ ಪ್ರತಿಯೊಂದು ಮನೆಗೂ ಸಹಿತ ಇವತ್ತ ವಿದ್ಯಾವಂತರದಿರಿ. ಆ ವಿದ್ಯಾವಂತರೊಂದಿಗೆ ನೀವು ಉತ್ತಮ ಒಂದು ನೌಕರಿಯನ್ನ ನೀವೆಲ್ಲ ಪಡ್ಕೊಂಡಿರಲ್ಲ. ಈ ಹುಡುಗಿ ಗ್ರಾಮದ ಎಲ್ಲಾ ದೇವತೆಗಳ ಆಶೀರ್ವಾದದಿಂದ ಈ ಹುಡುಗಿ ಗ್ರಾಮದ ಪ್ರತಿಯೊಂದು ವಿದ್ಯಾರ್ಥಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನೀವು ಒಂದು ಉನ್ನತ ಸ್ಥಾನವನ್ನ ಪಡೆದು ಈ ಹುಡುಗಿ ಗ್ರಾಮದ ಹೆಸರನ್ನ ನೀವು ಇಷ್ಟು ಬೆಳಕಿಗೆ ತರಕತ್ತೀರಿ. ಮುಂದೊಂದು ದಿನ ನೀವೇನು ಕೂತಿರಲ್ಲ ತಂದಿರಿ, ನಾಳೆ ನಿಮ್ಮ ಮಕ್ಕಳು ಸಹಿತ ಇಂತಹ ವೇದಿಕೆಯಲ್ಲಿ ಅವರು ಸಹಿತ ಸನ್ಮಾನವನ್ನ ಸ್ವೀಕರಿಸ್ತಾರೆ. ಇವತ್ತು ಸಂಘ ಸಂಸ್ಥೆಗಳು ಬೆಳಿಬೇಕಂತಂದ್ರ ನಮ್ಮ ಎಲ್ಲ ರೈತರ ಸಹಾಯ ಬೇಕು, ಶ್ರಮಿಕರು ದುಡಿಯೋರು ಅವ್ರ ಸಹಾಯ ಸಹಕಾರ ಇತ್ತಂತಂದ್ರ ಈ ಸಂಸ್ಥೆಗಳು ಬೆಳೀತಾವ. ನಮ್ಗೆ ಅನುಕೂಲ ಆಗ್ಬೇಕಪ್ಪ, ದೂರ ಜಾತಿಗೆ ಹೋಗಿರ್ತೀವಿ. ಹಂಗ ಇಲ್ಲೇ ನಮ್ಮ ಊರಾಗ ಹುಡುಗಿ ಗ್ರಾಮದೊಳಗ ಒಂದು ಸಂಸ್ಥೆ ಐತಿ, ಬ್ಯಾಂಕ್ ಐತಿ ಅಂತಂದ್ರ ನಿಮ್ಗೆ ಬೇಕಾದಾಗ ಹಣವನ್ನ ತಕ್ಕೋಬಹುದು, ನೀವು ಹಣವನ್ನ ತುಂಬಬಹುದು. ಆದ್ರೆ ನಮ್ಮ ದುರ್ದೈವ ಹೆಂಗ ಆಗ್ಬಿಟ್ಟದಪ್ಪ ಅಂದ್ರ ಇಸ್ಕೋಡ್ ಮುಂದಿರುವಂತ ಪ್ರೀತಿ ಕೊಡು ಮುಂದಿರೋದಿಲ್ಲ. ಇಲ್ರಿ ಅವ್ರು ಗಿರಿ ಹಾಕೊಂಡು ಊರ್ ಬಿಗ್ಯಾರ್ರಿ, ಅವ್ರು ಊರು ಬಿಟ್ಟಾರ್ರಿ, ಹಿಂಗ ಆಗಬಾರ್ದು. ಯಾಕಂತಂದ್ರೆ ಅದು ಪರಿಶ್ರಮದ ಹಣ ಇರ್ತದೆ, ಅದು ರೈತರು ಶ್ರಮಿಕರು ದುಡಿದಂತ ದುಡ್ಡು ಇರ್ತದೆ. ಆ ದುಡ್ಡು ಸಹಿತ ಎಲ್ಲರಿಗೂ ಸದುಪಯೋಗವಾಗಲಿ ಅಂತೇಳಿ, ಒಬ್ಬರಿಂದ ಒಬ್ಬರಿಗೆ ಆಸರಾಗಲಿ ಅಂತೇಳಿ ಇಂಥ ಸಂಸ್ಥೆಗಳು ಕೆಲಸ ಮಾಡಕತ್ತಾವ. ಈ ಸಂಸ್ಥೆಗೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ
ನಿಮ್ದೆಲ್ಲ ಇದಕ್ಕೆ ಆಸರೆ ಇತ್ತಂದ್ರ ಈ ಸಂಸ್ಥೆಗಳು ಇನ್ನೂ ಎತ್ತರಕ್ಕೆ ಬೆಳೀತಾವ. ಅದ್ರ ಜೊತೆಗೆ ಕ್ಷಮೆ ಇಲ್ಲಿ ಇನ್ನೊಂದು ವಿನಂತಿ ಮಾಡ್ಕೋತೀನಿ. ಯಾರೇ ಸಾಧು ಸತ್ಪುರುಷರು ಹುಡುಗಿ ಗ್ರಾಮಕ್ಕೆ ಬಂದ್ರ ಅವರ ಭಕ್ತಿಯಿಂದ ಹೆಂಗ ನಾವು ಅವ್ರನ್ನ ಬರಮಾಡಿಕೊಳ್ಬೇಕಪ್ಪ ಅಂದ್ರೆ ಹುಡುಗಿ ಗ್ರಾಮದವರು ಇವತ್ತೇನು ಹೂವಿನ ಸುರಿಮಳೆಯನ್ನ ಏನು ಸುರಿಸಿದಲ್ಲ, ಸಾಕ್ಷಾತ್ ಸದಾಶಿವಪ್ಪ ಈ ಒಂದು ಗ್ರಾಮಕ್ಕೆ ಮಳೆ ಬೆಳೆಯನ್ನ ಸಮೃದ್ಧಿಯಾಗಿ ಕೊಡಲಿಕ್ಕೆ ಸದಾಶಿವಪ್ಪನಲ್ಲಿ ಬೇಡ್ಕೊತೀನಿ. ಆಗಲೇ ಬಾಬಾ ಹೇಳಿದ್ರು, ಮಳಿ ಬಾಳ ಬರ್ತಂದ್ರ ಬಾಳ ಬರ್ತತಿ, ಕಡಿಮೆ ಆತಂದ್ರ ಕಡಿಮೆ ಆತತಿ. ಅದಕ್ಕೆ ಮುತ್ತೇನ ಸಾಕ್ಸಾಕಂದ್ರ ಬೇಕಂದಿರೋ ಮಕ್ಕಳೇ, ಬೇಕಂದ್ರೆ ಸಾಕ್ಸಾಕಂದಿರೋ ಮಕ್ಕಳು. ಹೆಚ್ಚಾತು ಯಾಕೆ ಬರ್ತತೀವಿ, ಕಡಿಮೆ ಆತು ಆಗ್ಲಿಲ್ಲ ಅಂತೀವಿ. ಇನ್ನೊಂದು ಹೇಳ್ತೀನಿ, ನಾನು ನಮ್ ದಿನಾಲು ನೋಡ್ರಿ ನೀವು, ಚಲೋ ಇದ್ದೆ ಚಲೋ ಇದ್ದ, ಕೆಟ್ಟಿದ್ದೆ ಕೆಟ್ಟಿದ್ದ, ಸಂಭಾಯ್ತಿದ್ದ ಹೆಂಗಿರ್ಬೇಕು. ಅದಕ್ಕ ಹಿರಿಯರ ಶಾಸ್ತ್ರ ಮಾಡ್ಯಾರಲ್ಲ, ಆನೆ ಹೊಕ್ಕಿರ್ತಂತ ಶ್ವಾನ ಬೊಗಳುತ್ತಿರ್ತದ. ಅದಕ್ಕೆ ನಾ ಏನ್ ಹೇಳ್ತೀನಿ, ಸತ್ಯದ ದಾರಿಯಲ್ಲಿ ನಡಿವೆ. ನಿಮ್ಮ ದಾರಿಯಾಗಿ ಯಾರ ಮುಳ್ಳು ಹೋಗಲ್ಲ, ಅವ್ರ ದಾರಿಯಾಗಿ ಹೂ ಹೋಗಿ ಅವ್ರ ಮನಸ್ಥಿತಿ ತನ್ನಿಂದ ಪರಿವರ್ತನೆ ಆಗ್ತದೆ. ಅದಕ್ಕಾಗ ಇದೆಯಲ್ಲ, ನಮ್ಮನ್ನು ಬೆಳೆಸಿಕೊಳ್ಳುವ ಕೈಗಳು. ಈಗ ನೀವು ವಿಚಾರ ಮಾಡ್ರಿ, ಎತ್ತರಕ್ಕೆ ಬೆಳೆಯನ್ನವ್ರು ಯಾರಿಲ್ಲ, ಬರೀ ತೊಡಗಾಲ ಹಾಕೋ ಮಂದಿ ಹೆಚ್ಚೈತಿ. ಹೆಪ್ಪ ಹಾಕೋರು ಯಾರಿಲ್ಲ, ಎಲ್ಲ ಉಪ್ಪು ಹಾಕವ್ರ. ನೋಡ್ಬೇಕಂದ್ರೆ ಆಗಲೇ ಬಾಬಾ ಹೇಳಕತ್ತಾರ, ನಮ್ಮ ದೃಷ್ಟಿ ಚಲೋ ಇರ್ತದೆ ಎಲ್ಲವೂ ಚಂದ ಕಾಣ್ತದ. ಸೃಷ್ಟಿ ಹೆಂಗಿರ್ತತಿ, ಸೃಷ್ಟಿ ಹೆಂಗ್ ಕಾಣ್ತದೆ. ಜಗತ್ತು ಹದಗೆಟ್ಟಿಲ್ಲ, ಜಗತ್ತಿನಲ್ಲಿ ಇರ್ತಕ್ಕಂಥ ಈ ಹೊಲಸು ಮನಸ್ಸು ಹದಗೆಟ್ಟ. ಎರಡನೇದು ನೋಡುವಂತ ದೃಷ್ಟಿ. ಒಬ್ಬ ಯಾವ ಎತ್ತರ ಬೆಳಕತ್ತಿದ್ರೆ ಅವ್ನು ಕೆಟ್ಟ ಗಂಡೇ ನೋಡೋದು, ಚಲೋ ಬಿಲ್ಡಿಂಗ್ ಕಟ್ಟಿದ್ರೆ ಕೆಟ್ಟ ಗಂಡೇ ನೋಡೋದು. ದೃಷ್ಟಿ ಸರಿ ಇಲ್ಲ. ಈ ದೃಷ್ಟಿ ಎಲ್ಲಾನು ಚಲೋ ಇರ್ತಂದ್ರ ಎಲ್ಲ ಚಲೋನ ಕಲ್ತೈತಿ. ಸಣ್ಣ ಉದಾಹರಣೆ, ಯಪ್ಪ ನಮ್ಮ ಮನೆ ಮುಂದೆ ನಿಂಬೆಕಾಯಿ ಇರ್ತಾರೆ ಈ ದಿವಸ ಅಂತ ಹೇಳ್ತಾರೆ. ಚಲೋ ತಿಂತಿದ್ರ ಹಂಗೂ ತಿಳ್ಕೊಲ್ಲ, ಹೌದಿಲ್ಲ? ಅದಕ್ಕೆ ಮುದ್ದೆ ಇಲ್ಲ. ಆಗಲೇ ಆ ಪರಮ ಪೂಜ್ಯರು ಹೇಳಿದ್ರು, ನಾ ಅಂತ ಮೇಲೂ ಏನು ಸಾಧನೆ ಮಾಡಕ್ ಆಗುದಿಲ್ಲ. ನೆನಪಿರ್ರಿ, ನಿಮ್ಮಲ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಎಲ್ಲಾ ನನ್ನವರು ತನ್ನವರು ಯಪ್ಪ ಅನ್ಕೋತ ಹೋಗ್ಯಾರ ಅಂತೇಳಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಅವ್ರು ಎತ್ತರಕ್ಕೆ ಬೆಳೆದ ನಿಮ್ಮ ಗ್ರಾಮದ ಹುಡುಗಿ ಗ್ರಾಮದ ಹೆಸರನ್ನ ಇವತ್ತಿನ ಎತ್ತರಕ್ಕೆ ತಗೊಂಬರುವಂತ ಕೆಲಸ ಮಾಡಾಕತ್ತಾರ. ನಾನು ನೋಡಿದೆ, ಎಲ್ಲ ಡಾಕ್ಟರ್ಗಳದಾರ, ಇಂಜಿನಿಯರ್ ಅದಾರ, ವಕೀಲರದಾರ, PSIಗಳದಾರ. ಬಹುಶಃ ಅವಾಗ ಅವ್ರಿಗೆ ಕಲಿಯುವಂತ ಟೈಮ್ನಾಗ ಬಹಳ ಆರ್ಥಿಕ ಪರಿಸ್ಥಿತಿ ಇತ್ತಿಲ್ರಿ, ಪರಿಸ್ಥಿತಿ ಗಂಭೀರ ಇತ್ತು. ಒಬ್ರು ಶಿಕ್ಷಕರ ಮಕ್ಕಳು ಇವತ್ತು MBBS ಆಗ್ಯಾರ ಅಂತಂದ್ರ ಅವ್ ಬಹಳ ಬಡ್ತಾನೆ ಇತ್ತಂತಂದ್ರ. ಆದ್ರೆ ಹೆಂಗ, ನಮ್ಮಲ್ಲಿ ತಾಳ್ಮೆ ಅನ್ನೋದು ಬೇಕು, ನಮ್ಮಲ್ಲಿ ತಾಳ್ಮೆ ಬೇಕು. ಒಮ್ಮೆ ಬಿಸಿಲು ಬರದ, ನೆರಳು ಬರದ, ಕಾಯುವಂತ ತಾಳ್ಮೆ ಬೇಕು. ಎಲ್ಲಾರು ಬಬಲಾದಿಗೆ ಬರ್ತಾರೆ, ಬಬಲಾದಿ ಒಳಗೆ ಕರೆ ಇದ್ದ ಹೇಳ್ತಾರ. ಇವತ್ತು ಬಂದ್ರೆ ನಾಳೆಗೆ ಪಗಾರ ಸಿಗ್ತದೆ. ಬಬಲಾದಿ ಮಾಡಿ ದುಡಿದ್ರ ಪಗಾರ, ಓದಿದ್ರ ನೌಕರಿ. ಇವತ್ತು ಬೆವರು ಸುರಿಸರಿ ಮುಂದೆ ಕಾಲ ಮೇಲೆ ಕಾಲ ಕೊಂಡು ಕೂತಿರ್ತೇನೆ. ಒಂದ ದಿವಸ ಬಾವಿ ತೆಗೆದು ನೀರು ಕುಡಿತೀನಂದ್ರೆ ಆಗೋದಿಲ್ಲ, ತಲೆಯಾಗಿರ್ಲಿ. ಇವತ್ತ ಜಗತ್ತಿನಲ್ಲಿ ರೊಕ್ಕ ರೂಪಾಯಿ ವಜ್ರ ವೈಡೂರ್ಯ ಎಲ್ಲ ಐತೆ, ಆದ್ರೆ ಸಂಸ್ಕಾರ ಇಲ್ಲ. ಸಂಸ್ಕಾರ ಎಲ್ಲಿ ಹೊಂಟತ್ತಪ್ಪ ಅಂದ್ರೆ ಮಕ್ಕಳ ಕೈಯಾಗಿ ಮೊಬೈಲ್ ಕೊಡುದು, ನಾವು ಗರ ತುತ್ತು ಮಾಡಿ ಉಣಿಸೋದು. ಅವಾಗೆಲ್ಲ ಮ್ಯಾಲೆ ಚಂದ್ರಪ್ಪನ ತೋರಿಸ್ತಿದ್ರು, ಎಲ್ಲಾರು ತೋರಿಸ್ತಿದ್ರು, ಊಟ ಮಾಡಿಸಿದ್ರಿ. ಹಂಗಿಲ್ಲ ಈಗ. ಅವುಗಳಿಗೆ ಪಟ್ಟ ಮುಗಿಬೇಕಾಗಿರ್ತದೆ, ಮಕ್ಕಳ ಕೈಗೆ ಮೊಬೈಲ್ ಕೊಡುದು, ತುತ್ತು ಮಾಡಿ ಉಣಿಸೋದು. ಸಾಮಾಜಿಕ ಜಾಲತಾಣ ಒಳ್ಳೇದು ಒಟ್ಟ ಐತಿ, ಕೆಟ್ಟದ್ದು ಒಟ್ಟ ಐತಿ. ನೆನಪಿರ್ಲಿ, ನಮ್ಮಲ್ಲಿ ಸಂಸ್ಕಾರ ಬಂದಂತ ಸಾಧು ಸತ್ಪುರುಷರು ಸಂತರು ಯಾರ ಬಂದ್ರ ಅವ್ರ ಪಾದ ಸೇವೆ ಮಾಡಿ, ಅವರ ಪಾದ ಪೂಜೆ ಹೆಂಗ ಮಾಡಬೇಕು ಅನ್ನೋ ಸಂಸ್ಕಾರ ನೀವು ಕಲಿಸಿದ್ದೆ. ಆದ್ರೆ ಮನೆಯಾಗ ಏನೇ ಇದ್ರು ಕೆಡಬಹುದು, ಆದ್ರೆ ನಮ್ಮ ಸಂಸ್ಕಾರ ಎಂದು ಕೆಡುವುದಿಲ್ಲ. ನೆನಪಿರ್ಲಿ, ರೊಕ್ಕ ಕೊಟ್ರೆ ಎಲ್ಲ ಸಿಗ್ತದೆ, ಬಂಗಾರ ಸಿಗ್ತತಿ, ಬೆಳೆ ಸಿಗ್ತತಿ, ವಾದ್ಯ ಸಿಗ್ತತಿ, ವೈಡೂರು ಸಿಗ್ತತಿ. ಒಮ್ಮೆ ಹಳೆದ ತಂದೆ ತಾಯಿಗಳ ಪ್ರೀತಿಯನ್ನು ಕಳ್ಕೊಂಡ್ರೆ ಹೊಳೆ ಬೆಲೆ ಕಟ್ಟಾಗತ್ತೆ, ಆಗುದಿಲ್ಲ. ಅದಕ್ಕೆ ಮುದ್ದೆ ಹೇಳಿನಲ್ಲ, ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ. ನೆನಪಿರ್ಲಿ, ಹಣವ ಗಳಿಸಿನಿ ಎಂದು ಹೆಮ್ಮೆಲೆ ತಿರುಗಬೇಡ, ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಬರ್ತದೋ ಮಕ್ಕಳಿಗೆ ಅಂತ. ಎಲ್ಲಾರು ರೊಕ್ಕ ನಂದೈತ್ ಅಂತಂದ್ರು.
ಭೂಮಿ ನಂದೈತಿ ನನ್ನದೈತಿ ಅಂತಂದ್ರು. ಒಮ್ಮೆ ಭೂಕಂಪ ಭೂಕುಸಿತ ಆದ್ರೆ ನಿಮ್ಮ ಆಸ್ತಿ ನಿಮಗೆ ಗೊತ್ತಾಗತ್ತೆ. ಒಬ್ಬರಿಗೆ ಇನ್ನೊಬ್ಬರದಾಗಿದ್ದೋ ಮಕ್ಕಳೇ ಅಂತೇಳಿ ಮುದ್ದೆ. ನಮ್ಮನ್ನ ಕಾಯುವುದು ಯಾವ್ದಪ್ಪ ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೂ 4 ಮಂದಿ ಬಾಯಿ ಒಳಗೆ ಅನ್ನ ಹಾಕು, 4 ಮಂದಿಗೆ ಒಳ್ಳೇದು ಮಾಡು, ಕಷ್ಟ ಅಂತ ಬಂದಾಗ ಉಡಿ ಒಡ್ಡಿದಾಗ ಸ್ವಲ್ಪ ದಾನ ಮಾಡು, ಬಡವರ ಕಣ್ಣೀರ ಒರೆಸು. ಇಂದಿಲ್ಲ ನಾಳೆ ನಮ್ಮನ್ನ ಕಾಯುವುದು ಯಾವ್ದಪ್ಪ ಅಂದ್ರ ಇದೇ ಒಂದು ನಮ್ಗೆ ಪುಣ್ಯದ ಕೆಲಸಗಳು ನಮ್ಮನ್ನ ಕಾಪಾಡ್ತಾ ಹೋಗ್ಬೇಕು. ಮನುಷ್ಯ ತೀರಿದ ನಂತರ ನಾವು ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅಂತೇಳಿ ಇನ್ನೊಬ್ಬರ ಕಡೆ ಕೇಳಕ್ ಹೋಗೋ ಅವಶ್ಯಕತೆ ಇಲ್ಲ. ನೀ 4 ಮಂದಿಗೆ ಒಳ್ಳೇದು ಮಾಡಿದೆ ಅಂದ್ರ ಸಾವಿರಾರು ಜನ ಬರ್ತಾರೆ ನೀವು ತೀರಿದ ನಂತರ. ಅದ ಒಬ್ಬ ವ್ಯಕ್ತಿ ತೀರಿದ ನಂತರ ಅವನಿಂದ ಬರ್ಲಿಕ್ಕಂತ ತಿಳ್ಕೊಂಡ್ಬಿಡೋದು. ಈ ಕಟ್ಟಿ ಮೇಲೆ ಕೂತು ಇನ್ನೊಬ್ರಿಗೆ ಹಂಗ ಆಡ್ತಿರ್ತಾರಲ್ಲ, ನಾಳೆ ಇಂಥವ್ರ ಸಾತ್ರ ಯಾವ ಬರೋದು. ಇದೇ ನರಕ. ಸ್ವರ್ಗ ನರಕ ಎಲ್ಲ ಇಲ್ಲೇ. ಆದ್ರ ಒಂದು ವಿನಂತಿ ಮಾಡ್ಕೋತೀನಿ, ಇವತ್ತು ನಾವೆಲ್ಲ ಏನ್ ಮಾಡಕತ್ತೀವಪ್ಪ ಅಂದ್ರೆ ಇವತ್ತು ಹಡೆದ ತಂದೆ ತಾಯಿಗಳು ಕೂಲಿ ನಾಲಿ ಮಾಡಿ ನಮ್ಮ ಜೋಪಾನ ಮಾಡ್ಯಾರ. ನಮ್ಮ ತಂದೆ ತಾಯಿಗಳಿಗೆ ಬಹುಮಾನ ಎಂತಾದ್ ಮಾಡಕತ್ತೀವಪ್ಪ ನಾವು? ಹಡದ ಅವ್ವ ಕೊಡೋದು ಅನಾಥಾಶ್ರಮಗಳು, ಮಡದಿಯ ಜೊತೆಗೆ ಮೋಜಿ ಮಸ್ತಿ ಮಾಡೋದು, ಇದ ದೊಡ್ಡ ಕೊಟ್ಟದ ಬಹುಮಾನ ಹೋಗ್ಬೇಕು. ಇದೇನು ಪುಣ್ಯದ ಕೆಲಸ ಪಾಪದ ಕೆಲಸ? ಮಹಾಪಾಪ ಇದು. ತಂದೆ ತಾಯಿಗಳಿಗೆ ಶಾಲಾ ಹಾರ ಹಾಕಿ ನಮ್ಮ ಅವ್ವ ಹೇಳಿ ಬಿಡಿಸುದು, ನೀನು ಬಂದಂತ ಉಡುಗೊರೆಯನ್ನು ಕೊಡುದು, ನಿನ್ನ ತಂದೆ ತಾಯಿಗಳು ಅವಾಗ ಖುಷಿ ಆಗುವುದಿಲ್ಲ. ಹಡೆದ ತಂದೆ ತಾಯಿಗಳ ಕಣ್ಣಲ್ಲಿ, ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳ ಕಣ್ಣಲ್ಲಿ ಹುಟ್ಟಿನಿಂದ ಸಾಯುವರೆಗೂ ನೀ ಕಣ್ಣೀರು ಬರಲಾರ್ದಂಗೆ ನೀನು ನೋಡ್ಕೊಂಡೆ ಅಂದ್ರೆ ಅದು ದೊಡ್ಡ ನೀನು ಕೊಟ್ಟಂತ ಬಹುಮಾನ. ಇಷ್ಟೆಲ್ಲ ನೋಡ್ತೀವಿ, ಟಿವಿಗಳಲ್ಲಿ ನೋಡ್ತೀವಿ. ಪಾಪದ ಕೆಲಸ ಮಾಡಬಾರ್ದು, ಪುಣ್ಯದ ಕೆಲಸಗಳನ್ನ ಮಾಡಬೇಕು, ಸತ್ಯದ ದಾರಿಯಲ್ಲಿ ನಡಿಬೇಕು. ಆದ್ರೂ ಸಹಿತ ಮನುಷ್ಯರಿಗೆ ಏನಾಗ್ಬಿಟ್ಟತಿ, ನಾ ಅನ್ನೋದೊಂದು ಅಹಮ ಬಂದ್ಬಿಟ್ಟತಿ. ನನ್ನ ಬಿಡ್ಕೊಂಡ್ಬಿಡ್ರಿ. ಎಲ್ಲೇರಿ ನಾ ಅಂತ ಮೆರೆದ್ರ ನಾ ಅಂದವ್ರ ಗಂಡ 3 ಲೋಕದ ಗಂಡ ಅಂತವ್ರನ್ನ ಸದಾಶಿವಪ್ಪ ಸುಟ್ಟು ಬೂದಿ ಮಾಡ್ತಾನ. ನನ್ನ ಬಿಡ್ಕೊಂಡ್ಬಿಡ್ರಿ. ನೀವು ನಾ ಅಂತ ಬಂದ್ರೆ ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಮನುಷ್ಯನಿಗೆ ಅಧಿಕಾರದ ಸೊಕ್ಕ, ರೊಕ್ಕದ ಸೊಕ್ಕ, ಯೌವನದ ಸೊಕ್ಕ, ಅನ್ನದ ಸೊಕ್ಕ ಬಾಳ ಬಂತಂತಂದ್ರ ಚಲೋ ಇದ್ದ ಮನುಷ್ಯ ಅಜ್ಞಾನಿ ಆಗ್ತಾನ. ಸ್ವಲ್ಪ ರೊಕ್ಕ ಬರ್ಲಿ ಹೆಂಗ ಬರ್ತೈತಿ ಮನುಷ್ಯನಿಗೆ? ಅಧಿಕಾರ ಹೆಂಗ ಬರ್ತೈತಿ? ಕುರ್ಚಿ ಸಿಗ್ತದ ಅಧಿಕಾರ ಹೆಂಗ ಬರ್ತೈತಿ? ತುಟ್ಟಿದ್ದದ ಅಧಿಕಾರ ಹೆಂಗ ಬರ್ತೈತಿ? ದಪ್ಪ ಹೆಂಗ ಬರ್ತೈತಿ? ಇವ್ಯಾವೂ ಶಾಶ್ವತವಲ್ಲ. 4 ಮಂದಿಗೆ ಒಳ್ಳೆಯದು ಬಯಸಿದ್ರೆ ಅದೇ ದೊಡ್ಡ ಮಾರ್ಗ. ಮನುಷ್ಯ ಹುಟ್ಟಿರ್ತಾನಿಲ್ಲ, ಹುಟ್ಟಿದಾಗ ಉಸಿರು ಇರ್ತದೆ, ಹೆಸರು ಇರುವುದಿಲ್ಲ. ಅದ ವ್ಯಕ್ತಿ ತೀರಿದ ನಂತರ ಉಸಿರು ಇರುವುದಿಲ್ಲ, ಹೆಸರು ಇರ್ತದೆ. ಇಷ್ಟ ಜೀವನ. ಹುಟ್ಟಿನಿಂದ ಸಾಯುವರೆಗೂ 4 ಮಂದಿಗೆ ಒಳ್ಳೆ ಕೆಲಸ ಏನ್ ಮಾಡ್ತಿ? ಇಂದಿಲ್ಲ ನಾಳೆ ನಮ್ಮ ಅಗತ್ಯ ಹೇಳಿದ್ವಿ. ಕರ್ಮವು ಹೆಚ್ಚಿತು ಕಡಿಮಸಲಾಯಿತು, ಕರ್ಮವು ಹೆಚ್ಚಿತು ಕಡಿಮಸಲಾಯಿತು, ಧರ್ಮವ ಬಿಡಬೇಡಿ ನನ್ನ, ನಿಮ್ಮ ಮರ್ಮವ ಕೇಳುವಂತ ಹೊಸದಾದ ಹುಟ್ಟಿ ಬರ್ತಾನ. ತಪ್ಪು ಮಾಡಿದವ್ರನ್ನ ಹನಿ ಕಿತ್ತು ಕೇಳ್ತಾನ, ಸುಳ್ಳು ಹೇಳೋರ್ನ ಕಿವಿಗಳ ಕೇಳ್ತಾನ, ನಮ್ಮ ನಿಮ್ಮಲ್ಲಿ ಲೆಕ್ಕ ಕೇಳಕ್ ಬರ್ತಾನೋ. ನಿರ್ಮಲವಾಗಿರ್ಲಿ ಅಂತ ಹೇಳಿ ನಮ್ಮ ಮುಖ್ಯ. ಸಾಕ್ಷಾತ್ ಪರಮಾತ್ಮ ಸದಾಶಿವಪ್ಪ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಹಾರೂರಿಗೆ ಹರನಾಗಿ, ಕುರುಬನಿಗೆ ಬೀರನಾಗಿ, ಮುಸಲರಿಗೆ ಬೀರನಾಗಿ ಬರ್ತೀನಿ, ನನ್ನ ಕೂನ ಹಿಡಿರುವ ಮಕ್ಕಳ್ರೆ ಅಂತ ಹೇಳಿ ನಮ್ಮ ಮುಖ್ಯ. ಅದಕ್ಕೆ ನಾವು ನೀವೆಲ್ಲ ಮುಂದಿನ ದಿನಮಾನದಲ್ಲಿ ಏನು ಬರಕತ್ತಲ್ಲ, ಮುಂದಿನ ದಿನಮಾನ ನೀವು ಅನ್ಕೊಂಡಾಟ ಬಹಳ ಸೂಕ್ಷ್ಮ ಐತಿ ದಿನಮಾನ. ನೀವು ಅನ್ಕೊಂಡಂಗ ಬಹಳ ಸೂಕ್ಷ್ಮ ದಿನಗಳ ಬರ್ತಾವಿಲ್ಲ. ಕೂತಲ್ಲಿ ನಿಂತಲ್ಲಿ ಆಗ್ತೈತಲ್ಲ, ನೀವ ನೋಡಿದಿಲ್ಲ ಸಾವುಗಳು ಹೆಂಗ ಬರಾಕತ್ತಾವ, ಚಿತ್ರ ವಿಚಿತ್ರ ಬರಾಕತ್ತಾವಿಲ್ಲ. ಕೂತಲ್ಲಿ ಏನಾಗ್ತದೆ? ಬಿಪಿಲು, ಕೂತಲ್ಲಿ ಹಾರ್ಟ್, ಎಂತ ರೋಗಗಳು ಬರಾಕತ್ತ. ನೀವ ವಿಚಾರ ಮಾಡಿ ಯಾಕೆ ಆಗತ್ತಪ್ಪ ಅಂದ್ರ ನಮ್ಮಲ್ಲಿರ್ತಕ್ಕಂಥ ಆಹಾರ ಪದ್ಧತಿ. ಮೊದಲೆಲ್ಲ ಜವಾರಿ ತಿಂತಿದ್ರು, ಹೌದಿಲ್ಲ? 100-120 ವರ್ಷ ಬದುಕ್ತಿದ್ರು. ಈಗ ಯಾರು ಬದುಕ್ತಾರ್ರಿ? ಮುದ್ದೆ ಹೇಳನ, ಹೇಳು ಕೇಳುವುದು ನಿಂತು ಹೋದನ್ನ, ಹೇಳು ಕೇಳುವುದು ನಿಂತು ಹೋದನ್ನ, ಹಿಂದಿನ ಸುಖವು ಮುಂದೆ ಇಲ್ಲನ್ನ. ನಮ್ಮ ಆಯಿಗಳೆಲ್ಲ ದುಡಿದ ₹1-2 ಪಗಾರದಾಗ ದುಡಿದು ಗಳಿಸಿದ್ದಂತ ಒಳಗ 1 ಎಕರೆ 2 ಎಕರೆ ಹೊಲ ತಗೊಂಡಾರ. ಹೌದಿಲ್ಲ? ಈಗ ನಾವು ಗಳಿಸಿದ್ದನ್ನ ನಾವ್ ಏನ್ ಮಾಡಕತ್ತೀವಿ? ಮಕ್ಕಳು ಮೊಮ್ಮಕ್ಕಳಾಗಿ 1 ತಾಸನ್ಯಾಗ ಕಳೆಯಕತ್ತೀವಿಲ್ಲ.
ಅದು ಬಂದದಲ್ಲ, ಆ ನಂಬರ್ ಹಚ್ಚಿದ್ನೆ, ಈ ನಂಬರ್ ಹಚ್ಚಿದ್ನೆ ಅಂತ. ಮುದ್ದೆ ಏನಲ್ಲ, ಇದ್ದ ಗಂಟನ್ನ ಬಿಡಿಸುವವರು ಬರ್ತಾರಂತೇಳಿ. ನಮ್ ಹಿರಿಯರು ಕೂಡಿಟ್ಟಿರ್ತ ಗಂಟನ ಈ ಮೊಮ್ಮಕ್ಕಳಾಗಿ ಬಂದು ಒಂದು ತಾಸಿನಾಗ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ಎಂತ ಮಾಡ್ಕೊಂಡು. ಅದಕ್ಕೆ ನಾ ಹೇಳೋದಿಷ್ಟೇ, ನಿನ್ನ ಮಗುವಿನ ಭವಿಷ್ಯ ತಂದೆ ತಾಯಿಗಳು ಮನೆಯ ಮೊದಲ ಪಾಠಶಾಲೆ, ಮನೆಯ ಮೊದಲ ಪಾಠಶಾಲೆ. ಮಕ್ಕಳಿಗೆ ಯಾವ ಶಿಕ್ಷಣ ಕೊಡ್ತಿ ಆ ಹಾದಿಯೊಳಗೆ ಹೋಗ್ತದೆ. ಸಾಧು ಸತ್ಪುರುಷ ಬಂದು ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡ್ಕೊಂಡು, ಇದೇ ದೊಡ್ಡ ಸಂಸ್ಕಾರ. ಲಕ್ಷಗಟ್ಟಲೆ ಸಾಲಿಗೆ ಹಾಕ್ತೀವಿ, ಶಿಕ್ಷಣ ಕೊಡ್ತಾರ, ಸಂಸ್ಕಾರ ಕೊಡೋರು ಯಾರು? ತಂದೆ ತಾಯಿಗಳನ್ನ ಕೊಡಬೇಕಲ್ಲ, ತಂದೆ ತಾಯಿಗಳನ್ನ ಕೊಡಬೇಕು. ಅದಕ್ಕೆ ನಾ ಏನ್ ಹೇಳ್ತೀನಿ, ದೇವರ ಮೇಲೆ ಇಟ್ಟಂತ ನಂಬಿಕೆ, ದೇವರಲ್ಲಿ ಇಟ್ಟಂತ ನಂಬಿಕೆ ಭೂಮಿಗೆ ಬಿದ್ದ ಬೀಜ ಸಮಯ ಬಾಳ ತಗೊಂಡ್ರು ಉತ್ತಮ ಫಲವನ್ನ ಕೊಡ್ತಾರೆ. ನಮ್ಮಲ್ಲಿ ಕಾಯುವಂತ ತಾಳ್ಮೆ ಬೇಕು ಇವತ್ತು. ಇನ್ನ ಹಿಂದಿನ ಸುಖವು ಮುಂದೆ ಇಲ್ಲಂದ ಇವತ್ತ ನಾವೇ ಏನ್ ಮಾಡಕತ್ತೀವಿ, ಆಗಲೇ ಹೇಳಿದ್ರಲ್ಲ. ಇನ್ನೊಂದು ವಿನಂತಿ, ಪ್ರತಿಯೊಂದು ಮನೆಗೂ ನೀವು ಇವತ್ತ ಗಿಡವನ್ನ ಹಚ್ಚಾಕ್ ಕೊಟ್ಟಾರಲ್ಲ ಈ ಸಂಸ್ಥೆಯವರು, ನಮ್ಮ ಮಾಂತೇಶ್ ಗೌಡರು, ಎಲ್ಲ ಅವರ ಪರಿವಾರದವರು ಈ ಒಂದು ವಿಜಯಲಕ್ಷ್ಮಿ ಪಕ್ಷ ಸಹಕಾರಿ ಬ್ಯಾಂಕ್ ವತಿಯಿಂದ ಏನ್ ಕೊಡಕತ್ತೀರಲ್ಲ, ಎಂತ ಒಂದು ಪುಣ್ಯದ ಕೆಲಸ ಮಾಡಕತ್ತಾರಪ್ಪ ಅಂದ್ರೆ ಮುದ್ದೆ ಅವಾಗ ಹೇಳಿದ, ಸದಾಶಿವ ಮುದ್ದೆ ಅವಾಗ ಹೇಳಿದ, ಮಂಜು ಮಳೆಯು ಮುಗಿಲ ಸೇರಿ, ಮಂಜು ಮಳೆಯು ಮುಗಿಲ ಸೇರಿ ಬಂಜೆಯಾದ ಭೂಮಿ ತಾಯಿ. ಇವತ್ತು ನಾವು ಗಿಡ ಮರಗಳನ್ನ ಕಡಿದ ಪರಿಸರ ನಾಶ ಮಾಡಕತ್ತೀವಲ್ಲ, ಅದರಿಂದ ಪ್ರಕೃತಿ ಉಪಯೋಗಗಳು ಹೆಚ್ಚಾಗ್ತದೆ. ಯಾಕಾಗತ್ತೆ? ನಮ್ಮ ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನ ಕಡಿದಿವಿ. ಇವತ್ತ ಮಂಜು ಮಳೆ ಬರ್ಲಿಲ್ಲ, ಮಳೆ ಆಗ್ಲಾರ್ದ ಭೂಮಿ ತಾಯಿ ಬಂಜೆಯಾದರು. ಇಂತಹ ತೀರ್ಮಾನಗಳು ಬರ್ತಾವ. ಅದಕ್ಕ ಈ ನಮ್ಮ ಪರಿಸರವನ್ನ ರಕ್ಷಣೆ ಮಾಡುವಂತ ಕೆಲಸ ಪ್ರತಿಯೊಬ್ಬರದಾಗೈತಿ. ಈ ಒಂದು ವೇದಿಕೆ ಮುಖಾಂತರ ಈ ನಮ್ಮ ವಿಜಯಲಕ್ಷ್ಮಿ ಗ್ರಾಮೀಣ ಪಕ್ಷ ಸಂಸ್ಥೆ, ನಾವು ಈ ಮಾಂತೇಶ್ ಗೌಡರು, ಮುತ್ತುಜಯ ಪಾಟೀಲರು ಎಲ್ಲರೂ ಸೇರಿಕೊಂಡು ಇಂಥ ಪ್ರತಿಯೊಂದು ಮನೆಗೂ ಸಹಿತ ಒಂದು ಮಾವಿನ ಗಿಡವನ್ನ ಕೊಟ್ಟು ನೀವೊಂದು ಬೆಳೆಸ್ರಿ, ಪರಿಸರವನ್ನ ಕಾಪಾಡ್ರಿ. ನಮ್ಮ ಪರಿಸರ ಕಾಪಾಡೋದು ನಮ್ದೆಲ್ಲ ಕರ್ತವ್ಯ ಇಟ್ಟಂತೇಳಿ ಇಂಥ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಕತ್ತಾರ. ಆ ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡ್ಸಾಕತ್ತೀರ ಅಂತ ಹೇಳಿ ಇವತ್ತು ವಿಜಯಲಕ್ಷ್ಮಿ ಗ್ರಾಮೀಣ ಪಕ್ಷ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಕ್ ಕಾರಣ ಏನಪ್ಪಾ ಅಂದ್ರೆ ನೀವೆಲ್ಲ ರೈತರು, ಶ್ರಮಿಕರು ಇವತ್ತು ಹಿಂದಿರ ಅಂತೇಳಿ ವಿಜಯಲಕ್ಷ್ಮಿ ಬ್ಯಾಂಕ್ ಎತ್ತರಕ್ಕೆ ಬೆಳೆಯಕತ್ತೀವಿ. ಅದಕ್ಕೆ ತಾಯಿದ್ದೇನೆ ಒಂದು ವಿನಂತಿ ಮಾಡ್ಕೋತೀನಿ, ಮುಂದಿನ ದಿನಮಾನಗಳು ಹಿಂಗ ಬರ್ತಾವ ಅಂತ ಹೇಳಕ್ ಆಗುದಿಲ್ಲ. ಯಾಕಂತಂದ್ರ ಆಗಲೇ ಹೇಳಿದಲ್ಲ, ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತೆ. ಅಪ್ಪ ಅನ್ನಕ ಒಬ್ಬತ್ತಿನ ಕೂಲಿ ಬೇಡ್ತಿರೋ ಮಕ್ಕಳ್ರೆ ಅಂತ ಹೇಳಿ ನಮ್ಮ ಮುತ್ತೆ ನೆನಪಿಡ್ಬೋದು. ನಮ್ಮ ತಂದೆ ತಾಯಿಗಳ ಅಪ್ಪ ಅನ್ನಕ್ ₹1 ಕೊಡೋ ಮಗನ ಅಂದಾಗ ನಾವು ಅಪ್ಪ ಆಗ್ತೀವಿ ಅಂತ ತೀರ್ಮಾನ ಬರ್ತೈತಿ. ಮೊದಲು ಮಕ್ಕಳಿಗೆ ₹1 ಕೊಟ್ಟು ಸಾಲಿಗೆ ಕಲಿಸ್ತಿದ್ವಿ. ಈಗ ಮುಂದೆ PUC ಒಳ್ಳೆ ಏನಂತ ನಾವು ಆಪಲ್ ಫೋನ್ ಕೊಡ್ಸ, KTM ಗಾಡಿ ಕೊಡ್ಸ ಅಂದ್ರೆ ಹೋಗ್ತಾರೆ, ಈಗ ಹೋಗುದಿಲ್ಲ ಅಂತ ಹೇಳ್ತಾನ. ನನ್ನ ಕಡೆ ಟ್ರಾಕ್ ಇಲ್ಪ ಅಂದ್ರೆ ಏನಿ ನಮ್ಮ ಅಪ್ಪನ ಅಲ್ಲ ಅಂತ ಹೇಳ್ತಾನ. ಹಡದ ಅಪ್ಪ ಅನ್ನೋ ಒಪ್ಪತ್ತಿನ ಕೂಲಿ ಬೇಡುವಂತ ತೀರ್ಮಾನ ಬರ್ತೈತಿ. ಬಹಳ ಸೂಕ್ಷ್ಮ ಅಂದ್ರೆ ಈ ಒಂದು ವೇದಿಕೆ ಮುಖಾಂತರ ನೀವು ಹೇಳೋದಿಷ್ಟ, ಮಗುವಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ನೀವು ಒಳ್ಳೆಯ ಸಂಸ್ಕಾರ ಕೊಟ್ಟಂದ್ರ ನಿನ್ನ ಮಗುವಿನ ಭವಿಷ್ಯ ಎಲ್ಲೂ ತೊಲೆಯಾಡುವುದಿಲ್ಲ, ನೇರವಾಗಿನ ಹೋಗ್ತೈತಿ ಇವತ್ತ. ಯಾಕಂದ್ರೆ ಸೂಕ್ಷ್ಮ ದಿನಮಾನಗಳು ಕೂತಲೇ ಬೆಂಕಿ ಹತ್ತತ್ತೆ, ನಿಂತಲೇ ಬೆಂಕಿ ಹತ್ತತ್ತೆ. ನೋಡ್ತಿರಿಲ್ಲ, ಕೂತಲೇ ಬೆಂಕಿ. ಇಲ್ಲಿ ಏನಾರ ಮಾಡ್ತಿರ್ತಾರ, ವಿಡಿಯೋ ಮಾಡಿ ಬಿಟ್ಬಿಡ್ತಾರೆ, ಹತ್ತೆಲ್ಲ ಬೆಂಕಿ. ಹೋಗಿ ಹೇಳೋದಕ್ಕಿಂತ ಫಾಸ್ಟ್ ಆಗ್ತಿದ್ದ. ಆಗಲೇ ಏನಾರ ಹೆಪ್ಪ ಹಾಕೋರು ಯಾರಿಲ್ಲ, ಬೆಳೆಸುವಂತ ಕೈಗಳು ಯಾವಿಲ್ಲ. ನಮ್ಮನ್ನ ನಾವ ದುಡಿಬೇಕು, ನಾವ ತಿನ್ಬೇಕು. ನೆನಪಿರಲಿ, ಇವತ್ತು ಇಂಥ ಒಂದು ಹುಡುಗಿ ಗ್ರಾಮದಲ್ಲಿ ಈ ವಿಜಯಲಕ್ಷ್ಮಿ ಗ್ರಾಮೀಣ ಪಕ್ಷ ಸಂಸ್ಥೆ ಹುಡುಗಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ಮುಂಬರುವ ದಿನಗಳಲ್ಲಿ ಈ ಒಂದು ಹುಡುಗಿ ಗ್ರಾಮ ಹೆಂಗ ಆಗ್ಬೇಕಪ್ಪ ಅಂದ್ರ ಇಡೀ ಸುತ್ತಮುತ್ತ ಎಲ್ಲಾ ಕಡೆ ಗಿಡಗಳು ಕಾಣಬೇಕು. ಪ್ರತಿಯೊಬ್ಬರು ಬಂದು ಕೂತ ಆಯಾಸ ಆಗಿತ್ತು ಕೂತಪ್ಪ ಅಂದ್ರ ಸಾಕ್ಷಾತ್ ಭಗವಂತನ ಆಶೀರ್ವಾದದಿಂದ ಈ ಗ್ರಾಮ ಹೆಂಗಾಗಬೇಕಪ್ಪ ಅಂದ್ರ ಸುತ್ತಲೂ ಹಚ್ಚ ಹಸುರಿಂದ ಕೂಡಿ ಮಳೆ ಬೆಳೆ ಸಮೃದ್ಧಿ ಆಗುವಂತ ದಿನಮಾನ ಬರ್ತೈತಿ ಈ ಗ್ರಾಮ. ಅದಕ್ಕೆ ನಾ ಹೇಳೋದಿಷ್ಟೇ, ದಿನಮಾನಗಳು ಹೆಂಗ್ ಬರ್ತಾವೋ ಗೊತ್ತಿಲ್ಲ,
ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು. ಹೌದಿಲ್ಲ? ಅಲ್ಲಿ ಹುದುಲ ಇದ್ದನ್ನು ನೋಡಿ ಕಾಲಿಡಬೇಕು. ಹೌದಿಲ್ಲ? ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು. ಇವತ್ತು ನಮ್ಮ ತಂದೆ ತಾಯಿಗಳು ನಾ ದಿಲ್ಲಿಗೆ ಹೋಗ್ತೀನಿ, ಮುಂಬೈಗೆ ಹೋಗ್ತೀನಿ, ದೊಡ್ಡ ದೊಡ್ಡ ರಾಜ್ಯಕ್ಕೆ ಹೋಗ್ತೀನಿ ಅಂತ ಹೇಳಿ ತಂದೆ ತಾಯಿಗಳು ಸಾಲ ಸೂಲ ಮಾಡಿ ನಮ್ಮ ರೊಕ್ಕ ಕೊಟ್ಟಿರ್ತಾರೆ. ಆದ್ರೆ ನಿಮ್ಗೆ ಯಾರು ಅದು ಇರುವುದಿಲ್ಲ. ಒಂದು ವಿನಂತಿ ಮಾಡ್ಕೋತೀನಿ, ಇಷ್ಟು ರೊಕ್ಕ ಕೊಟ್ಟು ಸಾಲ ಸೂಲ ಮಾಡಿ ಅವ್ರು ಕೊಟ್ಟಾರಂತಂದ್ರೆ ನೀವು ನೌಕರಿ ಮಾಡ್ಕೊಂಡು ಊರಿಗೆ ಬರ್ಬೇಕು. ಅಂದಾಗ ಅವ್ರು ಕೊಟ್ಟದಕ್ಕೆ ಸಾಕಾಗತ್ತೆ. ಮತ್ತೆ ದುಡ್ಡು ಹೋತು ಅವ್ರು ಹಂಗ ಸಾಲಿನಾಗ ಒಳ್ಳೆಯವ್ರು ಆಗಬಾರ್ದು. ಇದು ಒಂದು ವಿನಂತಿ. ಯಾಕಂತಂದ್ರ ಈ ವಿಷಯ ಯಾಕೆ ಹೇಳಕತ್ತಪ್ಪ, ನಾವು ಕಣ್ಣಾರೆ ನೋಡ್ತೀವಿ. ಇನ್ನೊಂದು ವಿಷಯ, ಹುಟಗಿ ಗ್ರಾಮ ನಾನು ಬರಾಕತ್ತಿದ್ನಿ, ಹಂಗ ನಮ್ಮ ಬೌಲಾದಿ ಪಕ್ಕ ತೀರ್ಥ ಪ್ರಸಾದ ಮಂದಿ ಯಾರು ನನಗೇನು ಕಾಣಲಿಲ್ಲ. ಯಾಕಂದ್ರೆ ಬಹುಶಃ ಇದ ಫಂಕ್ಷನ್ 9-10 ಇರ್ತಂದ್ರೆ ಅವರ ಹೆಚ್ಚಾಕಿದ್ರು, ಬೌಲಾದಿ ಪಕ್ಕ ಹೆಚ್ಚಾಕಿದ್ರು. ಆದ್ರೆ ಹುಟಗಿ ಗ್ರಾಮ ಇಂಥ ಮಾದರಿ ಗ್ರಾಮ ಐತಲ್ಲ, ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ, ಸದಾಶಿವಪ್ಪ ಮದ್ಯವನ್ನ ತಗೋಣ, ನೀವು ಯಾರು ತಗೊಳಕ್. ಇದು ಒಂದು ವಿನಂತಿ. ಸದಾಶಿವಪ್ಪನವರು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡ, ಹಾಲಿದ್ದದನ್ನ ತೀರ್ಥ ಮಾಡ್ಯಾರ, ತೀರ್ಥಿದ್ದನ್ನ ಹಾಲು ಮಾಡ್ಯಾರ, ನೀರಿದ್ದದನ್ನ ತೀರ್ಥ ಮಾಡ್ಯಾರ. ಇವತ್ತು ಬಬಲಾದಿ ಕೃಷ್ಣಾ ನದಿಯನ್ನೇ ತೀರ್ಥ ಕ್ಷೇತ್ರವ ಮಾಡ್ಯಾರ. ಅವರು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೋತಿದ್ರು. ಅವರು ಮುಂದಾಗಿದ್ದನ್ನ ಹೇಳ್ಯಾರ, ಹಿಂದಾಗಿದ್ದನ್ನ ಹೊರದಿಟ್ಟಾರ. ಈಗ ಏನ್ ನಡೆಯಕತ್ತ ಪ್ರತಿಯೊಂದು ಕಾಲಜ್ಞಾನ ರೂಪದಲ್ಲಿ ಹೇಳ್ತಾರ. ಅವ್ರು ತಗೊಂಡವ್ರ ನಾವು ತಗೊಂಡ್ರ ಆಗತಿ ಆಗುದಿಲ್ರಿ. ಅವರು ತ್ರಿಕಾಲಜ್ಞಾನಿಗಳು ಮುಂದಾಗಿದ್ದನ್ನ ಹೇಳ್ತಾರ. ಇವತ್ತು ನೀವು ಕೇಳಕತ್ತೀರಿ, ಬಾಯಿ ಬಾಯಿಗೆ ಮಾಸ್ಕ್ ಬರ್ತಿಲ್ಲ, ತಲೆ ಮೇಲೆ ಬೇಯಿಗೆ ಲೈಟ್ ಬರ್ತಿಲ್ಲ, ಅಲ್ಲಿ ಕೂತು ಇಲ್ಲಿ ನೋಡ್ತಿರೋ ಮಕ್ಕಳೇ ಅಂದ್ರೆ ವಿಡಿಯೋ ಕಾಲ್ ಬರ್ತಿಲ್ಲ, ಗೋಳಿ ನಡೀತಿತ್ತಂದ್ರೆ ರೈಲ್ವೆ ಬರ್ತಿಲ್ಲ, ಬಗ್ಲಿಗೆ ಜೋಳಿಗೆ ಬಂದ ಒಂದು ವೆರೈಟಿ ಬ್ಯಾಗ್ ಬಂತಿಲ್ಲ, ಕಡ್ಲಿ ಗಿಡಕ್ಕೆ ಅಟ್ಟ ಹಾಕ್ತಾರ ಮಕ್ಕಳು ಅಂತಂದ್ರೆ ಮಕ್ಕಳ ಕೈಯಾಗ ಪಾಸ್ವರ್ಡ್ ಹಾಕಿ ಕೊಡ್ರಿ, 5 ನಿಮಿಷ ಪಾಸ್ವರ್ಡ್ ತೆಗಿತಾರೆ. ಮತ್ತೆ ಕಡ್ಲಿ ಗಿಡಕ್ಕೆ ಅಟ್ಟ ಹಾಕೋದು ಅವ್ರಿಗೆ ಬಹಳ ಸೂಕ್ಷ್ಮ ತೀರ್ಮಾನಗಳು ಬರ್ತಾವ ಮುಂದಿನ ದಿನಗಳು. ಅವಾಗ ಸಾರಿಗೆ ಜಗತ್ತಿಗೆ ಕೀಲಿ ಬೀಳುವಂತ ತೀರ್ಮಾನ ಬರ್ತದ ಮಕ್ಕಳಿಗೆ ಅಂತ ಹೇಳಿ ಲಾಕ್ಡೌನ್ ಆಗ್ತಿಲ್ಲ. ಅವಾಗ ಸಾರು ಹೋಗಿದ್ದರು. ಅದಕ್ಕೆ ಹೇಳ್ಯಾರಲ್ಲ, ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ 3 ತಿಂಗಳು ಊಟ ತಗೊಂಡ್ ಬರ್ತಿರೋ ಮಕ್ಕಳಿಗೆ ಅಂತ ಹೇಳ್ಯಾರ. ಒಂದ ಮಾತಾಡ್ತೀನಿ, ಸದಾಶಿವಪ್ಪ ಅದಾನಂದವ್ರಿಗೆ ಅದಾನು, ಇಲ್ಲಂದವ್ರಿಗೆ ಇಲ್ಲ. ನಿಮ್ಮ ನಂಬಿಕೆ ಭಕ್ತಿ ಇಟ್ಟು ದುಡಿ, ನೀವ ಪಡೀರಿ. ಬಬಲಾದಿ ಮಠಕ ದುಡಿದ್ರೆ ಪಗಾರ ಸಿಗ್ತೈತೆ ಅನ್ನೋದಕ್ಕಿಂತನೂ ಪಗಾರ ಕೊಟ್ಟ ಕಳಿಸ್ತಾನೆ ಸದಾಶಿವಪ್ಪ, ಯಾರನ್ನೋ ಕೈ ಬಿಡೋದಿಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಅದಕ್ಕೆ ನಂಬಿಕೆ ಹಾಗೆ ಹೋಗ್ರಿ. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ, ಇನ್ನೇನು ತೊಡೆ ದಿವಸದೊಳಗ ಜೋಳ ಹಾರ್ತಾವು, ಗಟ್ಟಿ ಬೀಜ ಮಾತ್ರ ಉಳಿತಾವ. ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಯಪ್ಪ ಎನ್ನ ಅನ್ಕೋತ ಧರ್ಮಕ್ಕೆ ಯಾರು ತಲೆ ಬಾಗ್ತಾರೋ ಅವು ಗಟ್ಟಿ ಕಾಳುಗಳಾಗಿ ಉಳಿತಾವ. ಇನ್ನು ಜೋಳ ಯಾವಪ್ಪ? ದೇವರ ನಾಮಸ್ಮರಣೆ ಮಾಡುವುದಿಲ್ಲ, ದೇವರನ್ನ ನಂಬೋದಿಲ್ಲ, ಗುರುಗಳನ್ನ ಗೌರವಿಸುವುದಿಲ್ಲ, ತಂದೆ ತಾಯಿಗಳ ಪಾದವನ್ನ ಪೂಜಿಸುವುದಿಲ್ಲ, ಧರ್ಮಕ್ಕೆ ತಲೆಬಾಗುವುದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳಿಗೆ ಅಂತ ಹೇಳ. ಜೊಳ್ಳ ಅಂದ್ರೆ ನಿಮ್ಮ ಆಡ ಭಾಷೆದಾಗ ಆಟ ಬಂದದ್ದು ಅಡ್ಡ ಹೋಗ್ತದ, ಹಂಗೈತೆ ಪರಿಸ್ಥಿತಿ. ಅದಕ್ಕೆ ಸಮಯದ ಅಭಾವ, ಮಾತಾಡಿದ್ರೆ ಇನ್ನೂ 1 ತಾಸು ಮಾತಾಡ್ತೀವಿ, ಇನ್ನೂ ಅಪಾರದಾರ ಮಾತಾಡೋರು, ಇನ್ನು ಪರಮ ಪೂಜ್ಯರದಾರ. ಆದ್ರ ಈ ಒಂದು ಹುಟಗಿಯ ಗ್ರಾಮದಲ್ಲಿ ವಿಜಯಲಕ್ಷ್ಮಿ ಗ್ರಾಮೀಣ ಪಥ ಸಂಸ್ಥೆ, ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ, 4 ಮಂದಿಗೆ ಅನುಕೂಲ ಆಗಲಿ. ಮುಂಬರುವ ದಿನಗಳಲ್ಲಿ ಈ ಒಂದು ಸಂಸ್ಥೆ, ಈ ಶಾಖೆಗಳನ್ನು ಎತ್ತರಕ್ಕೆ ಬೆಳೀಲಿ ಅಂತೇಳಿ ಈ ಒಂದು ನಮ್ಮ ಮಾಂತೇಶ್ ಪಾಟೀಲ್ ಅವರಿಗೆ, ಮೃತ್ಯುಂಜಯ ಪಾಟೀಲ ಅವರ ಮನೆತನಕ ಸದಾಶಿವಪ್ಪ ಯಾವುದೇ ಒಂದು ಕೂದು ಕೊಂಡ್ಲಾರ್ದಂಗ, ಮುಂಬರುವ ದಿನಗಳಲ್ಲಿ ಯಾವುದೇ ಕಂಟಕಗಳು ಬರಲಾರ್ದಂಗ ಇಡೀ ಒಂದು ಹುಟಗಿ ಗ್ರಾಮಕ್ಕ ಮಳೆ ಬೆಳೆ ಸಮೃದ್ಧಿ ಆಗಲಿ, ರೈತರು ಬೆಳೆದಂತ ಬೆಳೆಗಳಿಗೆ ರೋಗದಿಂದ ಬೀಳದೇ ಇರಲಿ, ಪ್ರತಿಯೊಂದು ಬೆಳೆಗೆ ಉತ್ತಮ ಬೆಲೆ ಸಿಗ್ಲಿ ಅಂತೇಳಿ ಸದಾಶಿವಪ್ಪನಲ್ಲಿ ನಾನು ಬೇಡ್ಕೊಂಡು, ಓಂ ಹರಿವ ಹಾವಿಯ ಗಂಡು, ಹುರಿವ ಕಿಚ್ಚಿನ ಗಂಡ, ಗಂಡ ಆರೂರು ಗಂಡ, ಲಂಡ ಮುಸುಲರ ಗಂಡ, ತುಂಡ ಜೀವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟಸವರ ಗಂಡ, ವಿಧಿಯ ಗಂಡ, ವಿಲಾಸದ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ಚೀಟಿ ಚಿಪಾಟಿ ಮಾಡೋರ ಗಂಡ, ನಾ ಅಂದವರ ಗಂಡ, ಆದಿ ಗಂಡ, ಅನಾದಿ ಗಂಡ, ಅಡೆಬೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ಹುಡುಗ ಮನುಷ್ಯರನ್ನು ಕೊಳ್ಳುವುದು ಬರ್ತಾನೋ, ಹೇ ಸದಾಶಿವ ಬಹುಪರಾಕ್ರಮ
महोदेश्वर महादेव. सत्कर्म करा, संस्कारक्षम बना.